ಶ್ರೀರಾಮದೇವರ ಬೆಟ್ಟ ಮೈದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಊರ್ಡಿಗೆರೆ ಹೋಬಳಿ ಕ್ಯಾತ್ಸಂದ್ರ ಅಂಚೆ ತುಮಕೂರು ತಾಲೂಕಿಗೆ ಸಂಬಂಧಿಸಿದ ಶ್ರೀರಾಮದೇವರ ಬೆಟ್ಟದ ಇತಿಹಾಸ ಪರಿಚಯಿಸುವ ಒಂದು ಕಿರುಚಿತ್ರ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮರು ಸೀತಾಮಾತೆಯೊಂದಿಗೆ ಅಯೋಧ್ಯೆಗೆ ಮರಳುವಾಗ ಈ ಕ್ಷೇತ್ರದಲ್ಲಿ ಬಂದು ತಂಗಿದ್ದರಿಂದ ಈ ಕ್ಷೇತ್ರಕ್ಕೆ ಅಂದಿನಿಂದ ಶ್ರೀರಾಮದೇವರ ಬೆಟ್ಟ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ಕ್ಷೇತ್ರದಲ್ಲಿ ಪ್ರಭು ಶ್ರೀರಾಮರ ಪಾದುಕೆ, ಸೀತಾ ಸೆರಗು ಮತ್ತು ಶಿವನ ದೇವಾಲಯವಿದೆ. ಹಾಗೂ ಬೆಟ್ಟವು ತನ್ನ ಸುತ್ತಮುತ್ತಲಿನ ಕಾಡಿನಿಂದ ನಯನ ಮನೋಹರವಾಗಿದೆ. ಬೆಟ್ಟದ ಹಾದಿಯು ಕಿರಿದಾಗಿದ್ದು ಸುತ್ತ ಹಸಿರಿನಿಂದ ಕೂಡಿದೆ. ಸ್ವಲ್ಪ ಹಾಗೆ ಕ್ರಮಿಸಿದರೆ ಮೊದಲು ಸಿಗುವ ಪುಟ್ಟ ದೇವಾಲಯವೇ ಚಿಕ್ಕ ಸಿದ್ದಪ್ಪನ ಸಿಗುತ್ತದೆ. ಅದರ ಮುಂದೆಯೇ ಬಂಡೆಯ ಮೇಲೆ ಕಾಣುವ ಗಣಪನಿಗೆ ನಮಿಸಿ ವಿಘ್ನ ಬಾರದಿರಲಿ ಎಂದು ನೀವು ಮುಂದೆ ಸಾಗಬೇಕು. ಬೆಟ್ಟದ ಅರ್ಧ ಭಾಗ ಕ್ರಮಿಸಿ ವಿಶ್ರಮಿಸಲು ನಿಮಗೆ ಸಿಗುವ ಇನ್ನೊಂದು ಶಿವನ ದೇವಾಲಯವೇ ದೊಡ್ಡ ಸಿದ್ದಪ್ಪನ ಸಿರಿ. ಈ ಗುಹೆಯ ಒಳಭಾಗದಲ್ಲಿ ಭಿನ್ನವಾಗಿರುವ ಶಿವಲಿಂಗ ಹಾಗೂ ನಂದಿಯನ್ನು ನೀವು ಇಲ್ಲಿ ನೋಡಬಹುದು. ಇನ್ನರ್ಧ ಬೆಟ್ಟಕ್ಕೆ ನಿಮ್ಮ ದಾರಿ ಬಹಳ ಸುಗಮ. ಹಾಗೆ ಚಾರಣಪ್ರಿಯರಿಗೆ ಈ ಬೆಟ್ಟ ಒಂದು ಒಳ್ಳೆಯ ಅನುಭವವನ್ನು ನೀಡುತ್ತದೆ. ಚಾರಣಕ್ಕೆ ಅರಣ್ಯ ಇಲಾಖೆಯ ವತಿಯಿಂದ ಅನುಮತಿಯನ್ನು ಪಡೆದು ಚಾರಣವನ್ನು ನಡೆಸಿ ಈ ರಾಮದೇವರ ಬೆಟ್ಟದ ಅದ್ಭುತವನ್ನು ಸವಿಯಬಹುದು. ಇನ್ನೇನು ಆಯಾಸ ಅನಿಸುವಷ್ಟರಲ್ಲಿ ನಿಮಗೆ ಸಿಗುವ ಪವಿತ್ರ ಗಂಗಾಮಾತೆ ನಿಮ್ಮ ಬಾಯಾರಿಕೆಯನ್ನು ತಣಿಸುತ್ತಾಳೆ. ಅಲ್ಲೇ ಪಕ್ಕದಲ್ಲಿರುವ ಶ್ರೀ ರಾಮೇಶ್ವರ ಸ್ವಾಮಿ ಹಾಗೂ ನಂದಿ ನಿಮ್ಮನ್ನು ಸ್ವಾಗತಿಸುತ್ತಾರೆ. ಗಂಗಾಮಾತೆಯನ್ನು ನೋಡಿ ಶ್ರೀರಾಮೇಶ್ವರ ಹಾಗೂ ನಂದಿಯ ದರ್ಶನ ಮುಗಿಸಿ ಬಲಭಾಗಕ್ಕೆ ಬಂದರೆ ನಿಮಗೆ ಸಿಗುವ ಹಳೆಯ ಕಾಲದ ದೇವಾಲಯವೇ ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ. ಇದು ಕೋಟೆಯ ಒಳಭಾಗದಲ್ಲಿದ್ದು ಈ ಪ್ರಾಚೀನ ಕಾಲದ ದೇವಾಲಯದಲ್ಲಿ ರಾಮಲಿಂಗೇಶ್ವರ ಹಾಗೂ ನಂದಿಯ ದರ್ಶನವನ್ನು ನೀವು ಮಾಡಬಹುದು.
ಪ್ರತಿ ವರ್ಷ ರಥಸಪ್ತಮಿಯಂದು ಬೆಟ್ಟದಲ್ಲಿ ಶ್ರೀರಾಮದೇವರ ಬೆಟ್ಟ ಜೀರ್ಣೋದ್ಧಾರ ಸೇವಾ ಸಮಿತಿ ವತಿಯಿಂದ ಪ್ರಭು ಶ್ರೀ ರಾಮೇಶ್ವರ ಸ್ವಾಮಿ ಹಾಗೂ ಪ್ರಭು ಶ್ರೀ ರಾಮಲಿಂಗೇಶ್ವರ ಸ್ವಾಮಿಗೆ ಭಜನೆ ಮತ್ತು ಪೂಜಾ ಕಾರ್ಯಕ್ರಮ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಹಾಗೂ ಶ್ರೀ ರಾಮದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದು ಕೋಟೆಯಿಂದ ಹೊರಬಂದರೆ ಮುಂಭಾಗದಲ್ಲಿ ಕಾಣುವ ನೀರಿನ ಕೊಳದಲ್ಲಿ ಕೆಲ ಸಮಯ ಕಳೆದು ನಂತರ ಬೆಟ್ಟದ ತುದಿಯಲ್ಲಿ ನಿಂತು ಪೂರ್ವ ಭಾಗಕ್ಕೆ ನೋಡಿದರೆ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಶಿವಗಂಗೆ ಬೆಟ್ಟ, ಅದರ ನಂತರ ದೇವರ ಹೊಸಹಳ್ಳಿಯ ಬೆಟ್ಟ ಹಾಗೂ ಶ್ರೀರಾಮದೇವರ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಪಕ್ಕದಲ್ಲಿಯೇ ಇರುವ ಶ್ರೀ ಸಿದ್ಧಗಂಗೆಯ ಬೆಟ್ಟದ ದರ್ಶನವನ್ನು ಕೂಡ ಪಡೆಯಬಹುದು.